ಇಷ್ಟೆಲ್ಲ ವೆರೈಟಿ ಊಟ ಮಾಡ್ಬೇಕಾ? ಹಾಗಾದ್ರೆ ಈ ಜಾಗಕ್ಕೆ ಬರ್ಲೇಬೇಕು. ನಮಸ್ಕಾರ ಎಲ್ರಿಗೂ. ನಮ್ಮ ರಾಜಾಜಿನಗರಲ್ಲಿ ಸಾಯಿ ಸೊಗಡು ಇದೆ ಕಣ್ರಿ. ಅಲ್ಲಿ ಆನಂದ್ ಗುರುಜಿಗಳು ಬಂದಿದ್ರು. ಏನಿಕಪ್ಪ ಅಂತ ಹೇಳಿದ್ರೆ ಸಂಕ್ರಮಣ ಭೋಗಿ ಊಟ ಮಾಡೋದಿಕ್ಕೆ ಬಾಳೆ ಎಲೆ ಮೇಲೆ ಏನೇನು ಬಡಿಸಿದ್ರು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಜೋಳದ ಅಂಬ್ಲಿ, ಮಜ್ಜಿಗೆ, ಎಳ್ಳು ಬೆಲ್ಲ, ಮಾದಲಿ, ಬಿಸಿ ಹಾಲು, ಮಿರ್ಚಿ ಬಜ್ಜಿ, ಉಪ್ಪು, ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ, ಕೆಂಪು ರಂಜಕ, ಕಡಲೆಕಾಯಿ ಟೇಚ, ಮೊಸರು, ಮೂಲಂಗಿ ಸಲಾಡು, ಕ್ಯಾರೆಟ್ ಸಲಾಡು, ಸೌತೆಕಾಯಿ ಮೂಂಗ್ ದಾಲ್ ಸಲಾಡು, ಟೊಮ್ಯಾಟೊ ಚಟ್ನಿ, ಬದನೆಕಾಯಿ ಭರ್ತಾ, ಹೀರೆಕಾಯಿ ಚಟ್ನಿ, ಎಣ್ಣೆಕಾಯಿ ಬದನೆಕಾಯಿ, ಅವರೆಕಾಳು ಪಲ್ಯ, ಚಪ್ಪರದ ಅವರೆಕಾಯಿ ಕ್ಯಾರೆಟ್ ಪಲ್ಯ, ಜುಣಕ ವಡೆ, ಹೀರೆಕಾಯಿ ಬೇಳೆ ಪಲ್ಯ, ಮೆಂತ್ಯ ಬೇಳೆ ಪಲ್ಯ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಗೋವಿನ ಜೋಳದ ರೊಟ್ಟಿ, ಜೋಳದ ಕಡುಬು, ನುಚ್ಚು, ಎಳ್ಳು ಶೇಂಗಾ ಹೋಳಿಗೆ, ಮೊಸರಿನ ಬುತ್ತಿ, ಬೀರಂಗಿ ಅನ್ನ, ಸಾದಾ ಅನ್ನ, ರಸಮು, ಸಾಂಬಾರು. ಇಷ್ಟೆಲ್ಲ ಜಸ್ಟ್ 399 ರುಪೀಸು ಪ್ಲಸ್ GST ಆಗತ್ತೆ ಕಣ್ರಿ. ಮಸ್ಟ್ ಟೇಸ್ಟ್ ಅಂತ ಹೇಳ್ತೀನಿ. ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ಎಕ್ಸಾಕ್ಟ್ ಲೊಕೇಶನ್ ಜೊತೆಗೆ ಏನೇನು ಸಿಗತ್ತೆ ಅಂತ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಊಟನ ಮಿಸ್ ಮಾಡ್ಕೊಳ್ಳೇಬೇಡ್ರಿ. ಈ ಊಟ ಸಂಕ್ರಾಂತಿ ಹಬ್ಬ ಆಗೋವರೆಗೂ ಇರುತ್ತೆ. ಬೇಗ ಹೋಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆನ ಕರ್ಕೊಂಡೋಗಿ ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ಹೇಳ್ರಿ.